ತಮಗೆಲ್ಲ ಗೊತ್ತಿರುವ ಹಾಗೆ ಏನು ವಿಜಯಪುರದಲ್ಲಿ 2024ರಲ್ಲಿ ಮತ್ತು 25ರಲ್ಲಿ ಏನು ಮೇಲಿನ ಮೇಲೆ ಮಳೆಗಾಲದಲ್ಲಿ ಮಳೆ ತುಂಬ ಭಾರಿ ಮಳೆಯಾಗಿ ಏನು ಫ್ಲಡ್ ಆಗ್ತಾಯಿತ್ತು. ಈ ರಾಮನಗರ ಏರಿಯಾ, ಈ RTO ಆಫೀಸ್ ಕಡೆ, ಆಮೇಲೆ ಈ ಕಡೆ ಬಾಗವಾನ್ ಕಾಲನಿ, ಇಬ್ರಾಹಿಂ ರೋಜಾ, ಈ ಕಡೆ ಫ್ಲಡ್ಡನ್ನು ತಪ್ಪಿಸ್ಲಿಕ್ಕೆ ಶಾಪುರ್ ಅಗಸಿ ನಾವು ಈಗಾಗಲೇ ಕೋಟೆಗೋಡ ಕಂದಕವನ್ನು ಏನು ಕ್ಲೀನ್ ಮಾಡಬೇಕಂತಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು ಈಗಾಗಲೇ ಹಲವಾರು ಬಾರಿ ವಿಸಿಟ್ ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಬೇಕಂತಕೊಂಡು ಹೇಳಿದರು. ಮೂಲ ಈ ಹಿಂದೇನು ಐತಿಹಾಸಿಕ ಕೋಟೆಗೋಡೆ ಪಕ್ಕ ಇರ್ತಕ್ಕಂಥ ಕಂದಕವನ್ನು ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡಿ ಅದು ಸ್ವಚ್ಛ ಮಾಡಿದರೆ ಔಟ್ಸೈಡ್ ದ ಪೋರ್ಟಲ್ ಇರ್ತಕ್ಕಂಥ ಏನು ಫ್ಲಡ್ ಆಗ್ತಾಯಿದೆ ಆ ಶಾಶ್ವತವಾಗಿ ಪರಿಹಾರ ಕಲ್ಪಿಸಬೇಕಂತಕೊಂಡು ಹೇಳಿ ಏನು ನಿರ್ದೇಶನ ಕೊಟ್ಟಿದ್ರು. ಆ ಪ್ರಕಾರ ನಾವು ಈಗಾಗಲೇ ಮಳೆಗಾಲಕ್ಕಿಂತ ಮುಂಚಿತವಾಗಿ ಈಗಾಗಲೇ ನಾವು ಕೋಟೆಗೋಡೆ ಕಂದಕವನ್ನು ಕ್ಲೀನ್ ಮಾಡಿ ನೀರು ಸಾರಾಗಿ ಹೋಗಲಿಕ್ಕೆ ಎಲ್ಲ ಕ್ರಮ ಕೈಗೊಂಡ್ವಿ. ಜೊತೆಗೆ ಎಲ್ಲೆಲ್ಲಿ ಸ್ಟಾರ್ ಮೋಟರ್ ಡ್ರೈನ್ಸ್ ಇದ್ದಾವೆ ಅವುಗಳನ್ನು ಸಹಿತ ನಾವೆಲ್ಲ ಪಾಲಿಕೆ ಸದಸ್ಯರು, ಮೇಯರ್, ಪೂಜಾ ಮಹಾಪೌರರು, ಡೆಪ್ಟಿ ಮೇಯರ್ ಅವರು ಎಲ್ಲರೂ ವಾರ್ಡ್ ವೈಸ್ ಎಲ್ಲ ವಿಸಿಟ್ ಮಾಡಿ ಈಗಾಗಲೇ ನಮ್ಮಲ್ಲಿ ಸುಮಾರು ಒಂದು 20 ದಿನದಿಂದ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಕಡೆ ಸಹಿತ ಈ ಹಿಂದೆ ಏನು 2025ರಲ್ಲಿ ಫ್ಲಡ್ ಆದಂಥ ಸ್ಥಳಗಳನ್ನ ಐಡೆಂಟಿಫೈ ಮಾಡಿ ಅಲ್ಲೆಲ್ಲವೂ ಕಡೆ ನಾವು ಡ್ರೈನ್ಗಳನ್ನ ಡಿಸಿಲ್ಟಿಂಗ್ ಮಾಡಿದ್ವಿ. ಜೊತೆಗೆ ಕೋಟೆಗೋಡೆ ಕಂದಕವನ್ನು ಸುಮಾರು ಎಷ್ಟೋ ವರ್ಷಗಳಿಂದ ಸದಸ್ಯರು ಸಹಿತ ಹೇಳ್ತಾರೆ, ಎಷ್ಟೋ ವರ್ಷಗಳಿಂದ ಸಹಿತ ಇಲ್ಲಿ ಬರಲಿಕ್ಕೆ ಹೋಗ್ಲಿಕ್ಕೆ ಆಗ್ತದಕ್ಕಿಲ್ಲ. ಈ ಸತಿ ನಮ್ಮೆಲ್ಲ ಸದಸ್ಯರೆಲ್ಲ ಮುತುವರ್ಜಿ ವಹಿಸಿ ಅವರೆಲ್ಲರೂ ಈ ಸತಿ ಕಾಮಗಾರಿ ತೆಗೆದುಕೊಳ್ಳಬೇಕು ನಮ್ಗೆ ಒತ್ತಾಯ ಮಾಡಿದ್ರು. ಆ ಪ್ರಕಾರ ನಾವು ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಕೂಡಿ ಇವತ್ತು ಕೋಟೆಗೋಡೆ ಕಂದಕ ನಾವು ಸ್ವಚ್ಛ ಮಾಡ್ತಾ ಇದ್ವಿ. ಟೋಟಲಿ ಎಂಟೈರ್ 11 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಕೆಲವಷ್ಟು ಕಡೆ ಈ ನಾವು ನವಭಾಗ ರಸ್ತೆಯಿಂದ RTO ಆಫೀಸ್ವರೆಗೆ ಸುಮಾರು ಸ್ಟ್ರೆಚ್ ನಮ್ಮಲ್ಲಿ ಪ್ರೈವೇಟ್ ಜಾಗ ಇದೆ. ಆದಾಗ್ಯೂ ಸಹಿತ ಪ್ರೈವೇಟ್ ಓನರ್ಸು ಸಹಿತ ನಮ್ಮೆಲ್ಲ ಸಹಕಾರ ಮಾಡಿ ಈಗ ನಾವು ಕಂಪ್ಲೀಟ್ ಸುಮಾರು ನಾವು ಒಂದು 4-5 ಕಿಲೋಮೀಟರ್ ಸ್ಟ್ರೆಚನ್ನು ನಾವು ಈಗ ನವಭಾಗ ರಸ್ತೆಯಿಂದ RTO ಆಫೀಸ್ ಕಡೆ ಇರ್ಬೋದು, ಮಣುಗುಳ ಅಗಸಿಯಿಂದ ಕಸ್ತೂರು ಕಾಲನಿವರೆಗೆ, ಆಮೇಲೆ ಈ ಕಡೆ ಅಡಿಕೆಗಲ್ಲಿಯಿಂದ ಶಾಪುರ್ ಅಗಸಿವರೆಗೆ ಇವು ನಾವು ಕಂಪ್ಲೀಟ್ ನಾವೆಲ್ಲ ಕೋಟೆಗೋಡೆ ಕಂದಕವನ್ನು ಕ್ಲೀನ್ ಮಾಡಿ ಏನು ಫ್ಲಡ್ ಆಗ್ತಾಯಿತ್ತಲ್ಲ ಅದನ್ನ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಕಂದಕವನ್ನು ಕ್ಲೀನ್ ಮಾಡಿದ್ವಿ. ಸರ್, ಮೊನ್ನೆ ಮಳೆ ಆಯ್ತಲ್ಲ ಬಿಜಾಪುರನಾಗ, ಅದು ನೀರು ಸರ್ ಜೇಮ್ ರಸ್ತೆ, ಬಡಿ ಕಮಾನ ಮುಂದ್ಗಡೆ ಎಲ್ಲ ಬರ್ತಾ ಇದೆ. ಈಗ ಒಂದು ತಾವು ಹೇಳೋದು ಸರಿ ಇದೆ. ನಮಗೆ ಸಿಟಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಸುಮಾರು 150 ಕೋಟಿ ಮಂಜೂರಾಗಿತ್ತು. ಬಟ್ ಈಗಾಗಲೇ ಟೆಂಡರ್ ಕಾಲ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟು ಅಂದರೆ ಈಗ ಅಗ್ರಿಮೆಂಟ್ ಸ್ಟೇಜಲ್ಲಿದೆ. ಈಗಾಗಲೇ LOA ಇಶ್ಯೂ ಮಾಡಿದರೆ ಈಗ ಕಾಂಟ್ರಾಕ್ಟರ್ ಮುಖಾಂತರ ಕೂಡಲೇ ಕೆಲವಷ್ಟು ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದರೆ ಅವು ಸಹಿತ ಏನು JM ರಸ್ತೆ ಇರ್ಬೋದು, ನವಭಾಗ ರಸ್ತೆ ನಮ್ಮ ಮೇಜರ್ ಆಗಿರ್ತಕ್ಕಂಥ ಈಗ ನವಭಾಗ ರಸ್ತೆಯಲ್ಲಿ ನಮ್ಗೆ ತುಂಬ ಫ್ಲಡ್ ಆಗ್ತಾಯಿತ್ತು. ಅಲ್ಲಿ ಕೋಟೆಗೋಡೆ ಹೊರಗೆ ನೀರು ಬಂದು ಪಾಸ್ ಆಗಿ ನವಭಾಗ ಇರೋದು ಫ್ಲಡ್ ಆಗ್ತಾಯಿತ್ತು. ಇನ್ನು ಕೋಟೆಗೋಡೆ ನೀರು ಪಾಸ್ ಆಗಲಾರ್ದಂಗೆ ಕೋಟೆಗೋಡೆ ಕಂದಕವನ್ನು ಸಂಪೂರ್ಣ ಕ್ಲೀನ್ ಮಾಡಿ ಏನು ಇನ್ಸೈಡ್ ದ ಪೋರ್ಟಲ್ ಬರ್ತಕ್ಕಂಥ ಏನು ಅಲ್ಲಿ ಫ್ಲಡ್ ಆಗ್ತದಲ್ಲ ಅದನ್ನು ಸಹಿತ ಶಾಶ್ವತ ಪರಿಹಾರ ಮಾಡಲಿಕ್ಕೆ ನಾವು ಇನ್ನೊಂದು ವಾರದಲ್ಲಿ ಆ ಸ್ಟಾರ್ ಮೋಟರ್ ಡ್ರೈನ್ ಕೆಲಸ ಪ್ರಾರಂಭ ಮಾಡ್ತೀವಿ. ಈ ಏನು ನಮ್ಮದು ಈಗಾಗಲೇ ಕೈಗೊಂಡಂಥ ಕಾಮಗಾರಿಗಳು ಏನು ಮಂಜೂರಾಗಿದ್ದಾವಲ್ಲ ಆ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡ ನಂತರ ಒಂದು 90% ನಮ್ಮಲ್ಲಿ ಫ್ಲಡ್ನ ನಾವು ಕಡಿಮೆ ಮಾಡ್ಬೋದು. ವಿಶೇಷವಾಗಿ ವಿಜಯಪುರ ಒಳಗೆ ಏನು ರಾಜಕಾಲುವೆ ಅಥವಾ ಕೋಟೆಗೋಡೆ ಪಕ್ಕದಾಗ ಏನು ಮಳೆಗಾಲ ಸಂದರ್ಭದಲ್ಲಿ ಭಾಳ ಏನು ಫ್ಲಡ್ ಬಂದು ಅಲ್ಲೇ ನೀರು ಸರಾಗವಾಗಿ ಹೋಗಕ್ಕೆ ಅನುಕೂಲ ಇದ್ದಿದ್ದಿಲ್ಲ. ನಾವು ನಮ್ಮ ರಾಹುಲ್ ಜಾಧವ್ ಅವರು ಈ ಸಂಬಂಧಪಟ್ಟೆಲ್ಲ ಕಾರ್ಪೊರೇಟ್ಗಳು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು, DC ಅವರಿಗೆ, ಮಹಾಪೌರರಿಗೆ ಎಲ್ಲ ವಿನಂತಿ ಮಾಡಿದಾಗ ಈ ವಿಶೇಷ ಭಾಳ ದಿವಸದ ನಮ್ಮ ಬೇಡಿಕೆ ಇತ್ತು. ಯಾಕಂದ್ರೆ ಇಲ್ಲಿ ಕಂಟಿ ಬೆಳೆದು ಭಾಳ ಸ್ವಚ್ಛ ಇದ್ದಿದ್ದಿಲ್ಲ, ಇದು ನೀರು ಸರಾಗವಾಗಿ ಪಾಸ್ ಆಗ್ತಿದ್ದಿಲ್ಲ. ಅದಕ್ಕೆ ನಾವೆಲ್ಲ ಅಧಿಕಾರಿಗಳಿಗೆ ಹೇಳಿದ ಮೇಲೆ ಅವ್ರು ಕೂಡಲೇ ಕಾರ್ಯಪ್ರವೃತ್ತವಾಗಿ ಈ ರೀತಿ ನಮ್ಮ ಪೂರ ಏನು ಅಲ್ಲಿ ಮೇಲೆ ಹಿಡಿದು ನೀರನ್ನು ಎಷ್ಟೇ ಮಳೆ ಬಂದರೂ ನೀರು ಪಾಸ್ ಆಗುವಂಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಾರೆ. ಮತ್ತು ಇದು ಕೋಟೆಗೋಡೆ ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಐತಿ, ಮುಲುಕ್ ಮೈದಾನ ತೂಪತ್ ಕರಿತೀವಿ. ಇಲ್ಲಿ ಕೂಡ ಮುಂಬರುವ ದಿವಸದೊಳಗೆ ಒಂದು ವಿಶೇಷ ಯೋಜನೆ ಹಾಕ್ಕೊಂಡು ಇಲ್ಲಿ ಪ್ಯೂರ್ಸ್ ಹಾಕಿ ಲೈಟ್ ಅಥವಾ ಕೂಡಾಕ ಒಂದು ಬೆಳಗ್ಗೆ ವಾಕಿಂಗ್ ಮಾಡೋಕೆ ವಾಯುವಿಹಾರ ಮಾಡೋರು ಇರ್ಬೋದು, ವಿಜಯಪುರ ನೋಡಕ್ಕೆ ಬಂದಾಗ ಇದನ್ನು ಕೂಡ ಕೋಟೆಗೋಡಿನ ಒಂದು ನೋಡಕ್ಕೆ ಬರುವಂಥ ಒಂದು ಒಳ್ಳೆ ವಾತಾವರಣ ಇವತ್ತಿನ ದಿವಸ ನಿರ್ಮಾಣ ಆಗೈತಿ. ಅದಕ್ಕೆ ಈ ಸಂದರ್ಭದಲ್ಲಿ ಭಾಳ ಇಲ್ಲಿ ಹುಳುಗಳಿರ್ಬೋದು ಎಲ್ಲ ಸುತ್ತಲೂ ಜನರಿಗೆ ಭಾಳ ಪ್ರಾಬ್ಲಮ್ ಆಗೈತಿ. ಎಲ್ಲ ಸ್ವಚ್ಛ ಮಾಡೋದ್ರಿಂದ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ಯಾವ ಮತ್ತು ಒಂದು ಒಳ್ಳೆ ಸ್ವಚ್ಛ ಕಾಣತೈತಿ. ಅದಕ್ಕೆ ಎಷ್ಟೇ ಮಳೆ ಬಂದರೂ ಕೂಡ ನೀರು ಸರಾಗವಾಗಿ ಪಾಸ್ ಹಾಕವತ್ತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ನಮಗೆ ಸಹಕಾರ ನೀಡಿದಂಥ ನಮ್ಮ ಆಯುಕ್ತರಿರ್ಬೋದು, ಜಿಲ್ಲಾಧಿಕಾರಿ, ಪೂಜ್ಯ ಮಹಾಪೌರರು, ನಮ್ಮ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ವಾರ್ಡಿನ ಜನತೆ ಪರವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಕ್ಕೆ ಇಚ್ಛಾಪಡಿಸ್ತೇವೆ. ಸರ್, ಈಗ ಅಲ್ಲಿ ಶಿವಾ ಸರ್ಕಲ್ ಇರ್ಬೋದು, ಇಲ್ಲಿರ್ಬೋದು, ಈಗಂತೂ ಕ್ಲೀನ್ ಆಗ್ಯದ ಸರ್. ಮುಂದಿನ ಯಾವ್ದಾರು ನಾವು ಈಗಾಗಲೇ ಆಯುಕ್ತರಿಗೆ ಮನವಿ ಮಾಡ್ಯಾವ. ನಾವು ಇಲ್ಲೆಲ್ಲ ಕೂಡಕ್ಕೆ ಸ್ವಲ್ಪ ಪೇವರ್ಸ್ ಅದು ಹಾಕಿಕೊಟ್ಟು ಗಿಡ ಹಚ್ಚಿದ್ರೆ ಸ್ವಲ್ಪ ವಾಕಿಂಗ್ ಮಾಡೋಕ್ಕೂ ಜನರಿಗೆ ಅನುಕೂಲ ಆಕೈತಿ, ಸ್ವಚ್ಛನೂ ಉಳಿತೈತಿ. ಅದಕ್ಕೆ ಆ ದೃಷ್ಟಿಕೋನ ಇಟ್ಕೊಂಡು ಮುಂದೆ ಯಾವ್ದಾದ್ರು ಅನುದಾನ ಬಂದರೆ ಅನುದಾನ ಮೀಸಲಿಡ್ರಿ ಅಂತೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೀವಿ. ಹೌದು ಸರ್,
ಸರ್ ಆರ್ಕಿಯಾಲಜಿಕಲ್ ಬರ್ತೈತಿ, ಬಟ್ ಅಲ್ಲೇನು ದುಡ್ಡಿನ ಕೊರತೆ ಇರ್ಬೋದು ಅಥವಾ ಏನು ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಇರ್ಬೋದು. ಆದರೂ ಕೂಡ ಮಹಾನಗರ ಪಾಲಿಕೆ ನಮ್ಮ ಕರ್ತವ್ಯ ಐತಿದೆ. ಯಾಕಂದ್ರೆ ಜನರಿಗೆ ಏನು ಮಳೆ ಬಂದಾಗ ಏನು ತೊಂದರೆ ಆಗಲಾರ್ದಂಥ ಒಂದು ಕೆಲಸನ ಮಹಾನಗರ ಪಾಲಿಕೆ ಮುಂದಾಗಿ ಮಾಡಬೇಕು. ಅದಕ್ಕೆ ಆ ದೃಷ್ಟಿಕೋನ ಇಟ್ಕೊಂಡು ಒಂದು ಒಳ್ಳೆಯ ಕಾಮಗಾರಿಯನ್ನು ಇವತ್ತು ನಾವು ಕೈಗೊಂಡಿವಿ ಸರ್. ಸಾಕಷ್ಟು ಕೊಟ್ಟಿಗೆಗಳು ಮತ್ತು ಇಂಥ ಬ್ರಿಡ್ಜ್ ಎಲ್ಲ ಕಡೆ ಬಿದ್ದು ಸರ್, ನೀರಾಗಿ ಮಳೆ ಬಂದು ಅದಕ್ಕೆ ಸರ್ ಈಗ ಅದ್ರ ಸಲುವಾಗಿ ಇವನು ಧಕ್ಕೆ ಆಗಬಾರ್ದು. ಯಾಕಂದ್ರೆ ನೋಡಿ ಸರ್, ಈ ನೋಡಿದ್ರೆ ಎಷ್ಟು ಚಂದ ಕಾಣ್ತೈತಿ. ಇಲ್ಲಿ ನಿಂತು ನೋಡಕ ನಮಗೆ ನಾವೇ ಒಟ್ಟು ಬಂದಿದ್ದಿಲ್ಲ, ಇಲ್ಲಿ ನಾವು ಹಿಡಿದು ನೋಡಿದ್ದೇ ಇಲ್ಲ. ಈಗೆಲ್ಲ ಕ್ಲೀನ್ ಮಾಡಿದಾಗ ನಮಗೂ ಒಂದು ಸಂತೋಷ ಆಗತೈತಿ. ಈ ರೀತಿ ಒಂದು ಕೆಲಸ ಮಾಡಿದಕ್ಕೂ ನಮಗೆ ಒಂದು ಸ್ವಲ್ಪ ಸಂತೋಷ ಆಗತೈತಿ. ಅದಾವತ್ತು ನಮಗೂ ಗೊತ್ತಾಗತೈತಿ. ನಮ್ಮ ಆಯುಕ್ತರಾದ ಶ್ರೀ ಮಕ್ಕಳಿಗೆ ಸಾರ್ ಬಂದಾರ ವಿಸಿಟ್ ಮಾಡಕ್ಕೆ. ಗೊತ್ತಾ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದ ಶಾಪರೇಶ್ವರಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆತಾ ಇದೆ. ನಾವು ನೋಡಿರ್ಬೋದು, ಹೋದ ಸಲ ಹಚ್ಚಿ ಸಲ ಮಳೆಗಾಲ ನೀರು ತುಂಬಿತ್ತು. ಪೂರ್ತಿ ರಾಮನಗರ ಹಿಡ್ಕೊಂಡು ಪೂರ್ತಿ ನೀರು ತುಂಬಿತ್ತು. ಈ ಸಲ ಈ ಕಡೆ ನಮ್ಮ ಶಿವರುದ್ರ ಬಾಗಲಕೋಟೆ ವಾರ್ಡ್ ಹಿಡ್ಕೊಂಡು ಹಾಸ್ಪಿಟಲ್ ಹಾಸ್ಪಿಟಲ್ ಹಿಡ್ಕೊಂಡು ಅದೇ ದವಾಖಾನೆ ಹಿಡ್ಕೊಂಡು ಪೂರ್ತಿ ಅಲ್ಲಿ ಕ್ಲೀನ್ ಮಾಡ್ಕೊಂಡವ್ರಲ್ಲ. ಈಚೆ ಕಡೆ ಭಾಗದಿಂದ ಪೂರ್ತಿ ನಾವು ಕ್ಲೀನ್ ಮಾಡಿವಿ. ಮುಳ್ಳಿಂಗ್ ಕಂಟಿದ್ದು ಇಲ್ಲ. ನನಗೆ ಅನ್ಸ್ಬಿಟ್ಟು 30-40 ವರ್ಷ ಆಯ್ತು ಯಾರು ಕ್ಲೀನ್ ಆಗಿದ್ದಿಲ್ಲ. ಫಸ್ಟ್ ಟೈಮ್ ಹಿಸ್ಟ್ರಿನಾಗ ಇಷ್ಟೆಲ್ಲ ಕ್ಲೀನ್ ಮಾಡಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡ್ತೈತಿ. ನೀರು ಪಾಸ್ ಐತಿ. ನೋಡ್ಬೋದು 2 ದಿನ ಮಳೆ ಬಂದೈತಿ, ಸ್ವಲ್ಪ ಹನಿ ನೀರು ಇರ್ತಿಲ್ಲ, ಒಟ್ಟು ನೀರು ಪಾಸ್ ಆಗತ್ತಾವ. ಅಂದ್ರೆ ಸಾರ್ವಜನಿಕ ಆ್ಯಕ್ಚುಲಿ ಅವ್ರು ಮಾಡ್ಬೇಕಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕಾಗಿತ್ತು. ಅವ್ರು ಮಾಡಿಲ್ಲ, ನಾವು ಮಾಡಕತ್ತೀವಿ, ನಮ್ಮ ಖರ್ಚು ಮಾಡತ್ತು. ನಾನು ಒಂದು ನಮ್ಮ MP ಸಾರು ವಿಸಿಟ್ ಮಾಡ್ತೀನಿ. ಅವರು ಕೂಡ ಬಂದು ವಿಸಿಟ್ ಮಾಡಬೇಕು. ವಿಸಿಟ್ ಮಾಡೋದ್ರಪ್ಪ ಕೇಂದ್ರ ಸರ್ಕಾರ ಹಣ ಇರ್ತೈತಿ. ಒಂದು ವಾಕಿಂಗ್ ಟ್ರ್ಯಾಕ್ ಸಾರ್ವಜನಿಕ ಬಂದಿಲ್ಲ ಸ್ಥಳ ಆಗಬೇಕು. ಒಂದು ಯಾಕಂದ್ರೆ ಹಿಂದೆಲ್ಲ ಮೂಲಕ ಮತ್ತು ತೋಪ ಐತಿ. ಅಂದ್ರೆ ಒಂದು ಸಿಸ್ಟಮೆಟಿಕ್ ಒಂದು ವಾತಾವರಣ ಒಂದು ಸಿಸ್ಟಮೆಟಿಕ್ ಇದ್ರೆ ವಾತಾವರಣ ಬದಲಾವಣೆ ಆಗ್ಬಿಡ್ತೈತಿ. ಈ ಸಾಕಷ್ಟು ಹೊಳ ಕೊಡ್ತಿದ್ವು. ನಮ್ಮ ಶಾಸಕರು ಬಂದಿದ್ರು, ಉಸ್ತುವಾರಿ ಸಚಿವರು ಇಲ್ಲಿ ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ, ಶಿವ ಸರ್ಕಾರಕ್ಕೆ ಎಲ್ಲರೂ ಇಲ್ಲಿ ಬಂದಿರ್ತಾರೆ. ಅವ್ರ ಗಮನ ಕೊಟ್ಟಿದ್ದೀನಿ ನಾನು. ಮಾನ್ಯ ಅವರು ಕೂಡ ಒಂದು ಆಯುಕ್ತರ ಗಮನಕ್ಕೆ ತಂದು ಆಯುಕ್ತರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವರೇ ಮೇನಿಗೆ ಅವ್ರಿಗೆ ಒಂದು ಪತ್ರ ಕೊಟ್ಟೆ, ಸರ್ ಹಿಂಗೈತೆ ಸರ್, ಮುಂದಿನ ಸಲ ನೀರಿನ ಇದು ಮಳೆ ನೀರು ಸಮಸ್ಯೆ ಆಗಿಲ್ಲ, ಅದೊಂದು ಮಾಡಿ ನೋಡೋಣ ಸರ್ ಅಂತಂದ್ರೆ, ಪ್ರಯೋಗ ಮಾಡಿ ನೋಡೋಣ ಸರ್ ಅಂತಂದ್ರೆ. ಅವ್ರಿಗೆ ಸಾಕಷ್ಟು ನಾವು ಎಷ್ಟು ಅವ್ರು ಎಡೆ ಕೊಟ್ಟಿವು. ಒಂದು ಒಳ್ಳೆಯ ಸ್ಥಳ ಇದು. ಇಲ್ಲಿ ಬಂದು ನಿತ್ಯ ಮುಳ್ಳಿಂಗ್ ಕಂಟಿದ್ದು ಇಲ್ಲೆಲ್ಲ ವಾಕಿಂಗ್ ಇಲ್ಲಿ ಹಿಡಿದು ಪೂರ್ತಿ ಶಾಪರೇಶ್ ಕೂಡ ನಡ್ಕೊತ ಹೋಗ್ಬೋದು. ಒಂದು ವಾಕಿಂಗ್ ಟ್ರ್ಯಾಕೇ ಮಾಡ್ಬೇಕಂತ ನಮ್ದು ಒಂದು ಕನಸು ಐತಿ. ನೋಡೋದು ಮುಂದೆ ಯಾವ ರೀತಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಂತ ನಾವು ಆಯುಕ್ತರಿಗೆ, ನಾವೆಲ್ಲ ಮೇಯರ್ಗೆ, ನಾವೆಲ್ಲ ಮಹಾನಗರ ಪಾಲಿಕೆ, ಎಲ್ಲರೂ ಮಹಾನಗರ ಪಾಲಿಕೆ ಎಲ್ಲ ಕೋಟೆಗಡೆ, ನಮ್ದು ಅಷ್ಟೇ ಕೋಟೆಗಡೆಯಲ್ಲಿ ಎಲ್ಲ ಕೋಟೆಗಡೆ ಡೆವಲಪ್ಮೆಂಟ್ ಆಗಬೇಕು. ಎಲ್ಲರೂ ಸಹಕಾರ ನೀಡಬೇಕಾಗಿ ಮಾನ್ಯ ಆಯುಕ್ತರಾಗೂ ಪೂಜೆ ಮಹಾಪೌರಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ಕಡೆ ರಾಜಕಾಲಿ ಓಪನ್ ಆಗಿ ರಾಜಕಾಲಿ ಎಲ್ಲ ಓಪನ್ ಆಗಬೇಕು. ನೀರು ಪಾಸ್ ಆಗ್ಬೇಕು ರೀ. ನೀರು ಪಾಸ್ ಆಗ್ಬೇಕು. ನೀರಕ್ಕೆ ನಾವು ಒಂದು ಸಾರ್ವಜನಿಕ ವಿನಂತಿ ಮಾಡ್ತೀನಿ, ಯಾವ ಕಂದಕನ ಡ್ರೈನೇಜ್ ನೀರು ಬಿಡಬಾರ್ದು. ಯಾರು ಕಸ ಹಾಕಬಾರ್ದು. ಸ್ವಚ್ಛ ನೀರು, ಮಳೆ ನೀರು ಬೇಕು. ಒಂದು ಟೈಮ್ನಾಗ ಲಕ್ಷಾಂಗಟ್ಲೆ ಒಂದು ಕುಡಿಲಾಕ ನೀರು ಯೂಸ್ ಮಾಡ್ತಿದ್ರು. ಕಂದಕನಾಗ ಸೈಡಿಗೆಲ್ಲ ಕುಡಿಲಾಕ ನೀರು ಯೂಸ್ ಮಾಡ್ತಿದ್ರು ಹಿಸ್ಟ್ರಿ ಮೊದಲು. ಅವಾಗ ಪಾಪ್ಯುಲೇಷನ್ 12 ಲಕ್ಷ ವಿಜಯಪುರ ಪಾಪ್ಯುಲೇಷನ್ ಇತ್ತು. ಅವಾಗ ಕುಡಿಲಾಕ ನೀರೆಲ್ಲ ಕಂದಕ ನೀರು ಯೂಸ್ ಮಾಡ್ತಿದ್ರು. ಈ ಗಟರ ನೀರೆಲ್ಲ ಬರಕತ್ತಾವ. ಈ ರೀತಿ ಆಗಬಾರ್ದು. ಸ್ವಚ್ಛ ಮಳೆ ನೀರು ಬರಲಿ. ಮಳೆ ನೀರು ಬರ್ತಂದ್ರೆ ವಾತಾವರಣ ಚೇಂಜ್ ಆಗ್ಬಿಡ್ತೈತಿ. ಅದಕ್ಕೆ ಎಲ್ಲ ಕ್ಲೀನೆಸ್ ಆಗಲಿ, ಈಗ ವಿಶೇಷ ಅಭಿವೃದ್ಧಿ ಆಗತ್ತೈತಿ. ಈಗ ಇದೇ ರೀತಿ ಮುಂದೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.